ಮೈಸೂರು ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವಿಸಿ ಹಲವರು ಅಸ್ವಸ್ಥವಾಗಿರತಕ್ಕಂತಹ ಘಟನೆ ನಡೆದಿದೆ. ಚಿಕಿತ್ಸೆ ಫಲಕಾರಿಯಾಗಿದೆ. ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾರೆ ಕೂಡ. ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಸಾಲುಂಡಿ ಗ್ರಾಮದ ಕನಕರಾಜ್ ಸಾವನ್ನಪ್ಪಿರತಕ್ಕಂಥ ವ್ಯಕ್ತಿ ನಿನ್ನೆ ವಾಂತಿ ಭೇದಿಯಿಂದಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಕನಕರಾಜ್ ಏನು ಕಾರಣ ಅಂತ ಚೆಕ್ ಮಾಡಿಕೊಂಡಾಗ ಬರೀ ಕನಕರಾಜ್ ಮಾತ್ರ ಅಲ್ಲ, ಅನೇಕರು ಈ ಕಲುಷಿತ ನೀರು ಸೇವಿಸಿದ್ರು. ಆದರೆ ಕನಕರಾಜ್ ಬದುಕಿ ಉಳಿಲಿಲ್ಲ ಅಂತ ಗೊತ್ತಾಗಿದೆ. ಮೈಸೂರಿನ ಇದೀಗ ಈ ಕೆ ಸಾಲುಂಡಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಕೆ ವಿ ರಾಜೇಂದ್ರ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕರೆ ಮಾಡಿ ಮಾಹಿತಿ ತಗೊಂಡಿದ್ದಾರೆ. ನೀರು ಈ ಥರ ಕಲುಷಿತ ಆಗೋಕ್ಕೆ, ಕೆಟ್ಟೋಗೋಕ್ಕೆ ಏನು ಕಾರಣ ಆಗಿತ್ತು ಅನ್ನೋದನ್ನು ಮೊದಲು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಸ್ವಸ್ಥರ ಚಿಕಿತ್ಸೆಗೆ ಸೂಕ್ತ ವ್ಯವಸ್ಥೆ ಆಗಲೇಬೇಕಲ್ಲಿ ಅನ್ನೋ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಕೆ ಸಾಲುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮಧ್ಯಾಹ್ನದಿಂದಲೂ ಸುಮಾರು 48 ಪ್ರಕರಣಗಳು ಭೇದಿ ಮತ್ತು ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಲಕ್ಷಣಗಳು ಒಳಗೊಂಡಂತೆ ನಮಗೆ ರಿಪೋರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇಮಿಡಿಯೇಟಾಗಿ ನಾವು ಆಶಾ ಕಾರ್ಯಕರ್ತೆಯರನ್ನ ಮನೆಗೆ ಭೇಟಿ ನೀಡಿದಂಥ ಸಂದರ್ಭಗಳಲ್ಲಿ ಒ ಆರ್ ಎಸ್ ದ್ರಾವಣವನ್ನು ಮನೆಯಲ್ಲೇ ಯಾವ ರೀತಿ ಅವರು ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸಿದ್ದೀವಿ. ಹಾಗೆ ಮುಂದುವರೆದು ಸ್ವಲ್ಪ ಕೇಸಸ್ಸು ರಿಪೋರ್ಟ್ ಆದ ತಕ್ಷಣವೇ ನಾವು ಟೆಂಪ್ರರಿಯಾಗಿ ಸ್ಕೂಲ್ಸ್ಗಳಲ್ಲಿ ಈಗ ಆಲ್ರೆಡಿ ನಾವೊಂದು ಕ್ಲಿನಿಕ್ಕನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅಲ್ಲಿ ಸುಮಾರು 5 ವೈದ್ಯರು ಮತ್ತು ಸ್ಟಾಫ್ ನರ್ಸಸ್ಸು, CHOಸು, ನಮ್ಮ ಇತರ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರನ್ನ ಅಲ್ಲಿ ನಿಯೋಜಿಸಿದ್ದೀವಿ. ಮತ್ತು ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಆಫೀಸರ್ಸು ಸಹ ಅಲ್ಲಿ ನಿಯೋಜನೆ ಮಾಡಿ ನಾವು ಅವರ್ಲಿ ಬೇಸಿಸ್ ಮಾನಿಟರ್ ಮಾಡ್ತಾಯಿದ್ದೀವಿ. ಮತ್ತು ಮುಂದುವರೆದು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಸುಮಾರು 25 ಬೆಡ್ಸು ಮತ್ತು KR ಹಾಸ್ಪಿಟಲಲ್ಲಿ 25 ಬೆಡ್ಸನ್ನು ನಾವು ಕಾಯ್ದಿರಿಸಿದ್ದೀವಿ. ಕೆ ಸಾಲುಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮಧ್ಯಾಹ್ನದಿಂದಲೂ ಸುಮಾರು 48 ಪ್ರಕರಣಗಳು ಭೇದಿ ಮತ್ತು ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಲಕ್ಷಣಗಳು ಒಳಗೊಂಡಂತೆ ನಮಗೆ ರಿಪೋರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಇಮಿಡಿಯೇಟಾಗಿ ನಿನ್ನೆ ಬೆಳಿಗ್ಗೆ ನನಗೆ ಉಚ್ಚಯ್ಯ ಅಂತ ನಮ್ಮ ಮುಖಂಡ ಫೋನ್ ಮಾಡ್ದ, ಅಣ್ಣ ಹಿಂಗಾಗಿದೆ, ನೀರಿಂದು ಸಮಸ್ಯೆ ಆಗಿ ಎಲ್ಲರೂ ವಾಂತಿ ಭೇದಿ ಮಾಡ್ಕೊತಾರೆ, ಸಂಬಂಧಪಟ್ಟ DHOಗೆ ಮತ್ತು ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ಗೆ ಇಮಿಡಿಯೇಟ್ ಹೋಗಿ ಆಕ್ಷನ್ ಮಾಡಿರಿ ಅಂತ. ಅದು ಸಂಜೆ ಒಳಗೆ ಅತಿರೇಕ ಆಗಿ ಇವತ್ತು ಸುಮಾರು 48ರಿಂದ 50 ಜನ ಅಡ್ಮಿಟ್ ಆಗಿದ್ದಾರೆ ಸರ್. ಒಬ್ಬ ಸತ್ತಿದ್ದಾರೆ ಸರ್. ಇದು ಕಾರಣ ಅದಕ್ಕೆ ನೀರು ನಿರ್ವಹಣೆಯಲ್ಲಿ ಸರ್ಕಾರದ ಅಧಿಕಾರಿಗಳ ಒಂದು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಮಾಡದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಯಾಕೆಂದರೆ ಮೂಡಾದಿಂದ ನಾವು ಹಿಂದೆ ಒಂದು 3-4 ವರ್ಷದ ಹಿಂದೆ UGD ಮಾಡಿದ್ದೀವಿ, ಸೆಪ್ಟಿಕ್ ಟ್ಯಾಂಕ್ ಮಾಡಿದೆ. ಆ ಸೆಪ್ಟಿಕ್ ಟ್ಯಾಂಕ್ ಮಾಡಿರ್ತಕ್ಕಂಥ ಸನ್ನಿವೇಶಕ್ಕೆ ಈಗಾಗಲೇ ಹ್ಯಾಂಡ್ ಓವರ್ ಮಾಡಿ ಅವರು ನೀರು ನಿರ್ವಹಣೆ ಮಾಡೋರು ಪಟ್ಟಣ ಪಂಚಾಯತ್ ಭೋಗಾದಿ ಪಟ್ಟಣ ಪಂಚಾಯತಿ ಅವರು. ನಾನು ಮೊನ್ನೆನೂ ಕರೆದು ಹೇಳಿದ್ದೀನಿ, ಪಟ್ಟಣ ನೀರು ಮಳೆ ಹೋಗ್ತಾ ಇದೆ, ಎಲ್ಲಾದ್ರೂ ಕೂಡ ನೀರಿಗೆ ಸೋರ್ತಾ ಇದೆ, ಇದಾಗಿದೆ ನೋಡಿ, ಹೆಚ್ಚು ಕಡಿಮೆ ಆಗಿದೆ ನೋಡಿ, ಅದು ಕಲುಷಿತ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಅಂತಂದು ಹೇಳಿದೆ. ಆದರೆ ಇಲ್ಲ ನಾವು ಹೋಗಿ ಮುಂಜಾಗ್ರತೆ ಕ್ರಮ ತಗೊಂಡಿದ್ದೀವಿ ಅಂತ ಚೀಫ್ ಆಫೀಸರ್ ಹೇಳಿದ್ರು. ಅದು ನೀರಿನಿಂದ ಆಗಿರ್ತಕ್ಕಂಥ ಅವಘಡ ಆಗಿದೆ ಸರ್. UGD ಮೂಡ